ಹಲೋ ಎವ್ರಿವನ್. 26ನೇ ಪ್ರಶ್ನೆಯನ್ನ ಗಮನಿಸಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಸೊ ಇಲ್ಲಿ ಬಾಹ್ಯ ಬಿಂದು ಪಿ, ಸೊ ಇದಕ್ಕೆ ನಾವು ಪಿ ಆರ್ ಮತ್ತು ಪಿ ಕ್ಯೂ ಸ್ಪರ್ಶಕಗಳು. ಸೊ ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳೇನಾಗುತ್ತೆ, ಇವುಗಳ ಉದ್ದಗಳು ಸಮನಾಗಿರತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಿ ಆರ್ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ದತ್ತ ಏನ್ ಹೇಳಿ, ಪಿ ಕ್ಯೂ ಮತ್ತು ಪಿ ಆರ್ ಬಾಹ್ಯ ಬಿಂದುವಿನಿಂದ ಅಂದ್ರೆ ಪಿ ನಿಂದ ಓ ವೃತ್ತ ಕೇಂದ್ರವಾಗಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಸೊ ಇಲ್ಲಿ ನಾವು ಸಾಧನೀಯ, ಸೊ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಅಂತ ಹೇಳ್ಬೇಕು. ಓಕೆ, ಸೊ ಈಗ ನಾವು ರಚನೆಯನ್ನ ಮಾಡ್ಕೊಳ್ಬೇಕು. ಸೊ ಓ ಪಿ, ಓ ಕ್ಯೂ ಹಾಗೂ ಓ ಆರ್ ಗಳನ್ನ ಸೇರಿಸ್ಬೇಕು. ಸೊ ಈಗ ಸಾಧನೆ, ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ ಅಲ್ಲಿ ಏನಾಗ್ತಾ ಇದೆ ಮಕ್ಕಳೇ, ಓ ಕ್ಯೂ ಮತ್ತೆ ಓ ಆರ್ ಏನ್ ಹೇಳಿ, ಈ ಬಾಹು ಸಮನಾಗತ್ತೆ. ಯಾಕಂದ್ರೆ ಇದು ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ. ಸೊ ಅದೇ ರೀತಿ ತ್ರಿಭುಜ ಓ ಆರ್ ಪಿ ಯಲ್ಲಿ ಓ ಪಿ ಬಾಹು ಇಸ್ ಈಕ್ವಲ್ ಟು ತ್ರಿಭುಜ ಓ ಕ್ಯೂ ಪಿ ಯಲ್ಲಿ ಓ ಪಿ ಬಾಹು ಸಮ. ಯಾಕಂದ್ರೆ ಇದು ಎರಡೂ ತ್ರಿಭುಜದಲ್ಲಿರುವ ಸಾಮಾನ್ಯ ಬಾಹು ಆಯ್ತು. ಸೊ ಅದೇ ರೀತಿಯಾಗಿ ಕೋನ ಕ್ಯೂ ಓ ಕ್ಯೂ ಪಿ ಕೋನ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಓ ಆರ್ ಪಿ ಕೋನಕ್ಕೆ ಸಮನಾಗತ್ತೆ. ಯಾಕಂದ್ರೆ ಪ್ರಮೇಯ 10.1 ಅಲ್ವಾ. ಸೊ ಇಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಏನಿರುತ್ತೆ, ಯಾವಾಗಲೂ ಲಂಬ ಕೋನ ತ್ರಿಭುಜವನ್ನ ಉಂಟು ಮಾಡ್ತಾ ಇರತ್ತೆ. ಸೊ ಹಾಗಾಗಿ ಈ ಕೋನಗಳು ಸಮನಾಗಿರುತ್ತೆ. ಸೊ ಇಲ್ಲಿ ನಾವು ಲಂಬ ಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮದಿಂದ ಏನ್ ಹೇಳ್ಬೋದು ಮಕ್ಕಳೇ, ತ್ರಿಭುಜ ಓ ಕ್ಯೂ ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ ಆಗತ್ತೆ ಮಕ್ಕಳೇ. ಸೊ ಅಂದ್ರೆ ಇಲ್ಲಿ ಬಾಹುಗಳು ಅನುರೂಪ ಬಾಹುಗಳ ಸಮನಾಯ್ತು, ಕೋನಗಳು ಕೂಡ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬೋದು, ಪಿ ಕ್ಯೂ ಬಾಹು ಏನಾಯ್ತು ಹೇಳಿ, ಈಕ್ವಲ್ ಟು ಪಿ ಆರ್ ಬಾಹುವಿಗೆ ಸಮನಾಯ್ತು. ಸೊ ಇದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.